ಇನ್ನು ಎಲ್ಲರೂ ಕೂಡ ಗ್ಯಾರಂಟಿಗಳು ಸಿಗ್ತಾ ಇವೆ ಅನ್ನುವಂಥದ್ರ ಬಗ್ಗೆ ಆಫರ್ ಮೇಲೆ ಆಫರ್ ನಮಗೆ ಸಿಗ್ತಾ ಇದೆ ಅಂತ ಹೇಳಿ ಖುಷಿಯಾಗಿದ್ರು. ಆದರೆ ಅದರ ಮಧ್ಯೆ ಈಗ ಬರೆ ಎಳಿತಾ ಇದ್ದಾರೆ. ಅದು ಬೆಲೆ ಏರಿಕೆಯ ಬರೆ ಜನರಿಗೆ ಸರಿಯಾಗಿ ಬೀಳ್ತಾ ಇದೆ. ದಿನಸಿ ಪದಾರ್ಥಗಳ ಬೆಲೆ ಈಗಾಗಲೇ ಗಗನಕ್ಕೇರಿ ಕೂತಿದೆ. ಅಕ್ಕಿ, ಬೇಳೆ, ಮಸಾಲೆ ಪದಾರ್ಥಗಳು ಎಲ್ಲದರ ಬೆಲೆ ಕೂಡ ಹೆಚ್ಚಳವಾಗಿದೆ. ಸೊ ದಿನಸಿ ಪದಾರ್ಥಗಳ ಬೆಲೆ ಹೆಚ್ಚಳವಾಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಗ್ಯಾರಂಟಿ ಖುಷಿ ಮಧ್ಯೆ ರಾಜ್ಯದ ಜನರಿಗೆ ಬೆಲೆ ಏರಿಕೆಯ ಬರೆ ಬಿದ್ದಿದೆ. ಅಕ್ಕಿ, ಬೇಳೆ, ಮಸಾಲೆ ಪದಾರ್ಥಗಳ ಬೆಲೆ ಹೆಚ್ಚಳವಾಗಿದೆ. ದಿನಸಿ ಪದಾರ್ಥಗಳ ಬೆಲೆ ಏರಿಕೆಯಿಂದಾಗಿ ಜನ ಈಗ ಹೈರಾಣಾಗಿದ್ದಾರೆ. ಜೀವನ ನಡೆಸೋದು ದುಸ್ತರವಾಗ್ತಾ ಇದೆ. ತರಕಾರಿಗಳ ಜೊತೆ ದಿನಸಿ ಪದಾರ್ಥಗಳ ಬೆಲೆಯೂ ಕೂಡ ಜಾಸ್ತಿ ಆಗಿರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಪ್ರತಿಯೊಂದರ ಬೆಲೆಯೂ ಕೂಡ ಗಗನಕ್ಕೇರ್ತಾ ಇದೆ. ಒಂದು ಕಡೆ ಅಕ್ಕಿ ರೇಟ್ ಜಾಸ್ತಿ ಆಗಿದೆ, ಬೇಳೆಕಾಳುಗಳ ರೇಟ್ ಜಾಸ್ತಿ ಆಗಿದೆ, ಮಸಾಲೆ ಪದಾರ್ಥಗಳ ರೇಟು ಕೂಡ ಜಾಸ್ತಿ ಆಗಿದೆ. ಇತ್ತ ತರಕಾರಿಗಳ ಬೆಲೆಯೂ ಕೂಡ ಜಾಸ್ತಿ ಆಗ್ತಾ ಇದೆ. ಇದರಿಂದಾಗಿ ಸಾಮಾನ್ಯ ಜನ ಹೇಗಪ್ಪ ನಾವು ಜೀವನ ದುಡೋದು ಅನ್ನುವಂಥದ್ರ ಬಗ್ಗೆ ಪರಿತಪಿಸ್ತಾ ಇದ್ದಾರೆ. ನೇರವಾಗಿ ಇದು ಹೊಡೆತ ಬಿದ್ದಿರುವಂಥದ್ದು ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ನ ಜನರಿಗೆ. ಸೊ ಸಾಮಾನ್ಯ ಜನ ಈಗ ದಿನಸಿ ಖರೀದಿ ಮಾಡೋದಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ಇದೆ. ದಿನೇ ದಿನೇ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಇದಕ್ಕೆ ಹಲವಾರು ಕಾರಣಗಳು. ಸೊ ಈಗಾಗಲೇ ರೇಟ್ ಜಾಸ್ತಿ ಆಗಿದೆ ಅನ್ನುವಂಥದ್ರ ಬಗ್ಗೆ ಎಷ್ಟೇ ಮನವಿಯನ್ನು ಮಾಡಿದರೂ ಕೂಡ ಯಾವ ಸರ್ಕಾರಗಳು ಕೂಡ ನಮ್ಮ ಅಳಲನ್ನು ಕೇಳಿಸ್ಕೋತಾ ಇಲ್ಲ ಅನ್ನುವಂಥದ್ರ ಬಗ್ಗೆಯೂ ಕೂಡ ಜನಸಾಮಾನ್ಯರಲ್ಲಿ ಒಂದು ಆಕ್ರೋಶ ಇದೆ. ಕಾಂಗ್ರೆಸ್ ಕೂಡ ಅಧಿಕಾರಕ್ಕೆ ಬರುವಾಗ BJP ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಮಾಡಿಬಿಟ್ಟಿದೆ, ನಾವೆಲ್ಲ ಬೆಲೆ ಏರಿಕೆಯನ್ನು ಹತೋಟಿಗೆ ತರ್ತೀವಿ ಅಂತ ಹೇಳ್ತಾನೆ ಪ್ರಚಾರದುದ್ದಕ್ಕೂ ಬಂದಂಥವ್ರು. ಸರ್ಕಾರ ಫಾರ್ಮ್ ಆದರೂ ಕೂಡ ಕಾಂಗ್ರೆಸ್ನಿಂದಲೂ ಕೂಡ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಜನ ತಮ್ಮ ಅಳಲನ್ನು ತೋಡ್ಕೋತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ಈಗ ದಿನನಿತ್ಯದ ಪದಾರ್ಥಗಳೆಲ್ಲವೂ ಕೂಡ ಜಾಸ್ತಿ ಆಗಿವೆ. ಗ್ಯಾರಂಟಿ ಸಿಗ್ತಾ ಇದೆ ನಮಗೆ ಅನ್ನುವಂಥದ್ರ ಬಗ್ಗೆ ಒಂದು ಕಡೆ ಖುಷಿ ಇತ್ತು. 5 ಗ್ಯಾರಂಟಿಗಳನ್ನು ಈಗ ಜಾರಿಗೊಳಿಸ್ತಾರೆ, ನಮಗೆ ಒಂದಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿ ಜನಸಾಮಾನ್ಯರು ಖುಷಿಯಲ್ಲಿದ್ದರು. ಬಟ್ ಅದರ ಬೆನ್ನಲ್ಲೇ ಈಗ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇರುವಂಥದ್ದು ಬರೆ ಎಳೆದಂತೆಯೇ ಆಗಿದೆ. ಸೊ ಈ ಬೆಲೆ ಏರಿಕೆಯಿಂದ ಹೈರಾಣಾಗಿರುವಂತಹ ಜನ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ. ನಮ್ಮ ಪ್ರತಿನಿಧಿ ಪೂರ್ಣಿಮಾ ಒಂದಷ್ಟು ಜನರನ್ನ ಮಾತಾಡ್ಸಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ಒಂದ್ ಕಡೆ ಉಚಿತವಾಗಿ ಸ್ಕೀಮ್ಗಳನ್ನ ಕೊಡ್ತಾ ಇದ್ರೆ, ಮತ್ತೊಂದ್ ಕಡೆ ದಿನಸಿ ಪದಾರ್ಥಗಳ ಬೆಲೆ ಗಗನಕ್ಕೇರ್ತಾ ಇದೆ. ತರಕಾರಿಗಳ ಬೆಲೆ ಅಂತೂ ಈಗಾಗಲೇ ಜಾಸ್ತಿ ಏರಿಕೆಯಾಗಿ ಒಂದ್ ರೀತಿಯಾಗಿ ಗ್ರಾಹಕರಿಗೆ ಸಾಕಷ್ಟು ಹೊಡೆತ ಬೀಳ್ತಾ ಇದೆ. ಸೊ ಹಾಗಿದ್ರೆ ಈಗ ಸದ್ಯಕ್ಕೆ ದಿನಸಿ ಪದಾರ್ಥಗಳ ಬೆಲೆ ಯಾವ್ದಾವ್ದು ಜಾಸ್ತಿ ಆಗಿದೆ, ಏನಕ್ಕೋಸ್ಕರ ಜಾಸ್ತಿ ಆಗ್ತಾ ಇದೆ ಅನ್ನೋ ಕುರಿತಾಗಿ ಇಲ್ಲಿನ ವ್ಯಾಪಾರಸ್ಥರನ್ನ ಕೂಡ ಮಾತಾಡಿಸ್ತಾ ಹೋಗೋಣ. ಸದ್ಯಕ್ಕೆ ನಾನು ಮಾಗಡಿ ರೋಡ್ ನಲ್ಲಿ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಹೋಗ್ಬೋದು, ಸಾಕಷ್ಟು ಜನ ದಿನಸಿಗೆ ಅಂಗಡಿಗೆ ಬಂದು ಈಗಾಗಲೇ ವ್ಯಾಪಾರನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಸಾಕಷ್ಟು ದಿನಸಿ ಪದಾರ್ಥಗಳ ಬೆಲೆ ಈಗಾಗಲೇ ಗಗನಕ್ಕೇರಿರ್ತಕ್ಕಂಥದ್ದು. ಹಾಗಾದ್ರೆ ಈ ಒಂದು ದಿನಸಿ ಪದಾರ್ಥಗಳ ಬೆಲೆ ಏರಿಕೆಗೆ ಕಾರಣ ಏನು? ಸೊ ಜನಸಾಮಾನ್ಯರು ಈ ಒಂದು ಬೆಲೆ ಏರಿಕೆಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತಾರೆ ಅನ್ನೋ ಕುರಿತಾಗಿ ಇಲ್ಲಿನ ವ್ಯಾಪಾರಸ್ಥರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಮೊದಲನೇದಾಗಿ ಈಗಾಗಲೇ ದಿನಸಿ ಪದಾರ್ಥಗಳ ಬೆಲೆ ತುಂಬಾ ಏರಿಕೆ ಆಗಿದೆ, ಏನಕ್ಕೋಸ್ಕರ ಜಾಸ್ತಿ ಆಗಿದೆ, ಯಾವ ರೀಸನ್ ಕೊಡ್ತಾ ಇದ್ದಾರೆ ಅಂತ? ರೀಸನ್ ಕೊಡ್ತಾ ಇರೋದು ಎಲ್ಲ ಈಗ ಮಳೆ ಇಲ್ಲದೇನೆ ಕ್ರಾಪ್ ಫೇಲಿಯರು, ಮಳೆ ಜಾಸ್ತಿಯಾಗಿ ಲಾಸ್ಟ್ ಇಯರ್ ಮಳೆ ಜಾಸ್ತಿಯಾಗಿ ಕ್ರಾಪ್ ಫೇಲಿಯರು, ಅದೊಂದು ರೀಸನ್ ಇದೆ. ಮತ್ತು ಈಗ ಕರೆಂಟ್ ಬಿಲ್ನವರೆಲ್ಲ ಕರೆಂಟ್ ಬಿಲ್ ಜಾಸ್ತಿ ಆಯಿತು ಅಂತ ಅಂದ್ಬಿಟ್ಟು ಎಲ್ಲ ಪ್ರೊಡಕ್ಷನ್ ಮೇಲೆ ಎಲ್ಲ ಪ್ರಾಡಕ್ಟ್ ಏನೇನು ಪ್ರಾಡಕ್ಟ್ ಮಾಡ್ತಾರೋ ಅದ್ರ ಮೇಲೆ ಇವರು ಆ ಕರೆಂಟ್ ಬಿಲ್ನ ಎಕ್ಸಸ್ ಆಗಿರೋದನ್ನ ವಸೂಲಿ ಮಾಡೋಕ್ಕೋಸ್ಕರ ಇದು ಮಾಡ್ತಾಯಿದ್ದಾರೆ. ಅದೊಂದು ರೀಸನ್ ಹೇಳ್ತಿದ್ದಾರೆ. ಮಾರ್ಕೆಟಲ್ಲಿ ಯಾವುದು ಐಟಮ್ ಕರೆಕ್ಟಾಗಿ ಬರ್ತಾ ಇಲ್ಲ, ಸಪ್ಲೈ ಇಲ್ಲ. ಒಟ್ಟು ಒಂದು 11 ಪದಾರ್ಥಗಳ ಬೆಲೆ ಏರಿಕೆ ಆಗಿದೆ ಸದ್ಯಕ್ಕೆ. ಇದ್ರ ಜೊತೆಗೆ ಬೇರೆ ಬೇರೆ ಜಾಸ್ತಿನೇ ಆಗಿದೆಲ್ಲ, ಎಲ್ಲ ಪಲ್ಸಸ್ ಅಂದರೆ ಅದೇ ಬರುತ್ತೆ. 11 ಮೇಲೆ ಪ್ರತಿಯೊಂದು ಅಕ್ಕಿ, ಗೋಧಿ ಬರ್ತಾ ಇಲ್ಲ, ಐಟಮೇ ಸಿಗ್ತಾ ಇಲ್ಲ. ಮಾರ್ಕೆಟ್ಗೆ ಹೋದರೆ ನೀವು ಮೊದಲು 20-30 ಥರ ಐಟಮ್ ಬರೋದನ್ನ ಇವಾಗ ಸೆಲೆಕ್ಷನ್ ಬಂದ್ಬಿಟ್ಟು 2-3 ಥರ ಅಷ್ಟೇ, ಐಟಮ್ ಇಲ್ಲ. ಅಂದ್ರೆ ಯಾವ್ದಾವ್ದು ಇನ್ನೂ ಜಾಸ್ತಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ನಿಮಗೆ ಬಂದ ಮಾಹಿತಿ ಪ್ರಕಾರ? ಈಗ ಮುಂದೆ ನೆಕ್ಸ್ಟ್ ಅಕ್ಕಿ ಈಗ ಸ್ಟಡಿ ಆಗಿಲ್ಲ, ಮೇಲ್ಕೆನೆ ಇನ್ನು ಕೆಜಿ 5 ರೂಪಾಯಿ ಮೇಲೆ ಹೋಗುತ್ತೆ. ನಿಮಗೆ ಮಿನಿಮಮ್ ಅಕ್ಕಿ ಕಮ್ಮಿ ಅಕ್ಕಿ ಬಂದ್ಬಿಟ್ಟು 65 ಮೇಲೆ ಹೋಗುತ್ತೆ. ಒಂದು ಕೆಜಿಗೆ 65 ರೂಪಾಯಿ. ಕಡಿಮೆ ಅಕ್ಕಿ ಕ್ವಾಲಿಟಿ ಬಂದ್ಬಿಟ್ಟು 65 ರೂಪೀಸ್ ಪರ್ ಕೆಜಿ. ಆಗ ಒಂದು ಗಂಟೆ ಆಲ್ರೆಡಿ ಬಂದು ಇಲ್ಲಿ ನಿಂತಿದೆ. ಇನ್ನು ಮುಂದೆ ಇರೋದು ಇನ್ನೂ ಆಗಿಲ್ಲ. ಆ್ಯಕ್ಚುಲ್ ಪ್ರೈಸು ಯಾರೂ ಇಂಪ್ಲಿಮೆಂಟ್ ಆಗಿಲ್ಲ ಇಲ್ಲಿ. ನಾವೆಲ್ಲ ಕೊಡ್ತಾ ಇರೋದು ಹಳೆ ರೇಟಲ್ಲಿ ಏನೋ ಅಡ್ಜಸ್ಟ್ಮೆಂಟ್ ಮಾಡಿ ಕೊಡ್ತಾ ಇದ್ದೀವಿ. ಒರಿಜಿನಲ್ ಪ್ರೈಸಲ್ಲಿ ಯಾರೂ ಮಾರ್ತಾ ಇಲ್ಲ. ಏನೋ ಯಾವ್ದು ಬೆಲೆ ಎಷ್ಟು ಡಿಫ್ರೆನ್ಸಿಯೇಷನ್ ನೋಡೋದಾದ್ರೆ 10 ರೂಪಾಯಿ ಆಗಿದೆ.
ಮೆಣಸಿನಕಾಯಿ ಕೆ ಜಿಗೆ 40 ರೂಪಾಯಿ ಜಾಸ್ತಿ ಆಗಿದೆ, 50 ರೂಪಾಯಿ ಜಾಸ್ತಿ ಆಗಿದೆ. ಮತ್ತು ಈಗ ಈರುಳ್ಳಿ ಇವಾಗ ಆಲ್ರೆಡಿ 10 ರೂಪಾಯಿ ಜಾಸ್ತಿ ಆಗಿದೆ. ಮತ್ತು ಪಲ್ಸಸ್ಸು ಕಿಲೋ ಬೇಳೆ ಬಂದ್ಬಿಟ್ಟು 50 ರೂಪಾಯಿ ಜಾಸ್ತಿ ಆಗಿದೆ 1 ಕೆ ಜಿಗೆ 50 ರೂಪಾಯಿ. ಅದು ಆಯಿಲ್ ಸ್ವಲ್ಪ ಸ್ಟ್ಯಾಂಡರ್ಡ್ ಇದೆ, ಅದಿನ್ನೂ ಆಗಿಲ್ಲ, ಸ್ವಲ್ಪ ಈಗ ತಡ್ಕೋಬೋದು. ಸೊ ಇದಿಷ್ಟು ಇನ್ನು ವ್ಯಾಪಾರಸ್ಥರು ಮಾತನಾಡುವಂಥದ್ದು. ಇನ್ನೂ ಒಂದಷ್ಟು ಜನ ಗ್ರಾಹಕರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಜೊತೆಗೆ ಈ ಒಂದು ಪ್ರೈಸ್ಗೆ ಸಂಬಂಧಪಟ್ಟ ಹಾಗೆ ಅವ್ರೇನು ಹೇಳ್ತಾರೆ ಅನ್ನೋ ಕುರಿತಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಮೊದಲನೇದಾಗಿ ಈಗಾಗಲೇ ದಿನಸಿ ಖರೀದಿಯನ್ನು ಮಾಡಕ್ಕೆ ಬಂದಿದ್ದೀರಿ, ಬಟ್ ಇವಾಗ ಸ್ವಲ್ಪ ದಿನಸಿ ಪದಾರ್ಥಗಳ ಬೆಲೆ ಏರಿಕೆ ಆಗ್ತಾ ಇದೆ, ಏನು ಹೇಳ್ತೀರಿ? ಏನು ಹೇಳೋದು ಮೇಡಮ್ ಅವರೇ, ಅಲ್ಲಿಂದ ಕಿತ್ಕೊಂತಾರೆ ಇತ್ತಾಕ್ತಾರೆ, ಇತ್ ಕಡೆಯಿಂದ ಕಿತ್ಕೊಂತಾರೆ ಇನ್ನೊಂದು ಕಡೆ ಹಾಕ್ತಾರೆ. ಇದೇ ತಾನೇ ಸರ್ಕಾರದ ಕತೆ. ಈ ಕಡೆಯಿಂದ ಎಲ್ಲ ಒಂದು ಕಡೆಯಿಂದ ಕಿತ್ಕೊಂತಾರೆ, ಇನ್ನೊಂದು ಕಡೆ ಎಲ್ಲ ಕೊಡ್ತೀನಿ ಅಂತ ಹೇಳ್ತಾರೆ, ಅದನ್ನು ಕೊಡ್ತಾ ಇಲ್ಲ. ಕರೆಂಟ್ ಬಿಲ್ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು, ಅಲ್ಲಿ ನೆಟ್ವರ್ಕು ಕಟ್ ಮಾಡ್ತಾ ಇದ್ದಾರೆ. ಹೆಂಗೆ ಮಾಡೋದು ಮಧ್ಯವರ್ತಿ ಜನಗಳು, ಹೆಂಗೆ ಜೀವನ ಮಾಡೋದು? ತುಂಬಾ ಕಷ್ಟ ಆಗ್ತಾ ಇದೆ ಜೀವನ. ಇತ್ ಕಡೆ ಗಂಡಸರಿಗೆ ಯಾವ ಸೌಲಭ್ಯತೆಯೂ ಕೊಡ್ತಾ ಇಲ್ಲ. ಒಂದು ಬಸ್ ಚಾರ್ಜ್ ಕೂಡ ಜಾಸ್ತಿ ಆಗ್ತಾ ಇದೆ ಗಂಡಸರಿಗೆ, ಅದ್ರ ಲೇಡೀಸ್ ಫ್ರೀ ಅಂತ ಹೇಳ್ತಾರೆ, ಈ ದಿನಸಿ ಮೇಲೆ ಎಳೆದಿದ್ದಾರೆ. ಗ್ಯಾಸು ಕಮ್ಮಿ ಮಾಡ್ತೀನಿ ಅಂತ ಹೇಳಿದ್ರು, ಆಸ್ಪಾಸ್ನೇ ಕೊಟ್ಟರು ಅಷ್ಟೇ, ಮತ್ತೆ ಏನೂ ಮಾಡಿಲ್ಲ ಅವ್ರು. ಅಲ್ಲ, ಈಗ ಅಕ್ಕಿ ಬೆಲೆ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಎಲ್ಲ ದಿನಸಿ ಪದಾರ್ಥಗಳು ತುಂಬಾ ಏರಿಕೆ ಆಗಿ ಹೋಗಿರತಕ್ಕಂಥದ್ದು. ಸೊ ಏನು ಹೇಳ್ತೀರಿ ಸರ್ ಸಂಬಂಧಪಟ್ಟ ಹಾಗೆ? ಸಂಬಂಧಪಟ್ಟ ಹಾಗೆ ಏನು ಹೇಳ್ತೀರಿ ಅಂತಂದ್ರೆ, ಈಗ ಮಧ್ಯವರ್ತಿ ಜನ ಕೊಟ್ಟು ತಗೊಳ್ಳೇಬೇಕಲ್ಲ, ವಿಧಿ ಇಲ್ವಲ್ಲ, ಉಪ ಸೇರಕ್ಕಾಗತ್ರ? ಎಷ್ಟಾಗುತ್ತೋ ಇವಾಗ 10 ಕೆಜಿ ತಗೊಂಡೋಗೋದಕ್ಕೆ 2 ಕೆಜಿ ತಗೊಂಡೋಗ್ಬೇಕು. ಹಂಗಾಗಿ ಜನಕ್ಕೆ ತೊಂದರೆ ಆಗ್ತಾ ಇದೆ. ಈಗಾಗಲೇ ದಿನಸಿ ಪದಾರ್ಥಗಳ ಬೆಲೆ ಏರಿಕೆ ಅಂತೂ ಆಗ್ತಾ ಇದೆ, ತರಕಾರಿ ಬೆಲೆಗಳು ಕೂಡ ಗಗನಕ್ಕೇರ್ತಾ ಇದೆ. ಸೊ ಇಂತಹ ಪರಿಸ್ಥಿತಿಯಲ್ಲಿ ಜೀವನ ಮಾಡೋದು ಹೇಗೆ ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಗ್ರಾಹಕರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಪೂರ್ಣಿಮಾ, TV9 ಬೆಂಗಳೂರು. ಸೊ ಒಟ್ಟಿನಲ್ಲಿ ದುಬಾರಿ ದುನಿಯಾ ಆಗ್ಬಿಟ್ಟಿದೆ. ಅಕ್ಕಿ ರೇಟು ಗಮನಿಸ್ಬೋದು, ಹಿಂದೆ 40 ರೂಪಾಯಿ ಇದ್ದಿದ್ದು ಈಗ 50 ರೂಪಾಯಿ. ಅಂದರೆ ಕಡಿಮೆ ಕ್ವಾಲಿಟಿ ಇದೆ ತಗೋಬೇಕು ಅಂದರೂ 60 ರೂಪಾಯಿ ಕೊಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದನ್ನು ಒಬ್ಬ ಅಂಗಡಿಯವರೇ ವರ್ತಕರು ಮಾಹಿತಿಯನ್ನು ಕೊಡ್ತಾ ಇದ್ರು. ಅಂದರೆ ಪ್ರೊಡಕ್ಷನ್ ಕಮ್ಮಿ ಆಗ್ತಾ ಇದೆ, ನಮಗೆ ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ, ಇದರಿಂದಾಗಿ ರೇಟ್ಗಳು ಜಾಸ್ತಿ ಆಗ್ತಾ ಇದೆ. ಸೊ ತೊಗರಿ ಬೆಳೆ ನೋಡಿದ್ರೆ ಹಿಂದಿನ ದರ 96 ರೂಪಾಯಿ ಇದ್ದರೆ ಈಗ ಪ್ರಸ್ತುತ ದರ ಇರುವಂಥದ್ದು 115 ರೂಪಾಯಿ. ಪ್ರತಿಯೊಂದರ ಬೆಲೆನೂ ಕೂಡ 10 ರೂಪಾಯಿ 20 ರೂಪಾಯಿ ಏರಿಕೆ ಆಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ನೋಡಿ, ಉದ್ದಿನ ಬೆಳೆ 95 ರೂಪಾಯಿ ಇದ್ದಿದ್ದು ಈಗ ಪ್ರಸ್ತುತ 128 ರೂಪಾಯಿ ಪ್ರತಿ ಕೆಜಿಗೆ ಮಾರಾಟ ಆಗ್ತಾ ಇದೆ. ಇದು ಉದ್ದಿನ ಬೆಳೆಯ ಒಂದು ರೇಟ್. ಸೊ ಹಾಗೆ ಬೇರೆ ಬೇರೆ ರೇಟ್ ಕಾರ್ಡನ್ನು ಗಮನಿಸಿದ್ರೆ, ಮಸೂರು ಬೇಳೆ ಹಿಂದಿನ ದರ 74 ರೂಪಾಯಿ ಇದ್ದರೆ ಪ್ರತಿ ಕೆಜಿಗೆ ಈಗ ಪ್ರಸ್ತುತ ದರ ಇರುವಂಥದ್ದು 85 ರೂಪಾಯಿ. ಸೊ ಹೀಗೆ 10 ರೂಪಾಯಿ 20 ರೂಪಾಯಿ ಕೂಡ ಜಾಸ್ತಿ ಆಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇದಕ್ಕೆ ನೀವು ಎಲೆಕ್ಟ್ರಿಸಿಟಿ ರೇಟ್ ಜಾಸ್ತಿ ಮಾಡಿರುವಂಥದ್ದು ಕೂಡ ಕಾರಣ ಅನ್ನುವಂಥದ್ದನ್ನು ಕೆಲವರು ಹೇಳ್ತಾ ಇದ್ರು. ಹೆಸರು ಬೇಳೆ 95 ರೂಪಾಯಿ ಇತ್ತು ಈ ಹಿಂದೆ, ಈಗ 105 ರೂಪಾಯಿ ಇದೆ.